ಇದಕ್ಕೆ ಹೋದ್ರೆ ಅದೇ ಹೇಳಿದ್ನಲ್ಲ, ಘಟ್ಟಕ್ಕೆ ಹೋದ್ರೆ ಅವ್ರ ಮನೆಗಳಲ್ಲಿ ವಿಶೇಷವಾಗಿ ಪತ್ರುಡೆ ಮಾಡ್ತಾರೆ. ಇದ್ರಲ್ಲಿ ತುಂಬಾ 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 ರುಚಿಯಾಗಿರುತ್ತೆ. ಪಲ್ಯ ಮಾಡ್ತಾರೆ, ಆಮೇಲೆ ತಂಬ್ಳಿನೂ ಮಾಡ್ತಾರೆ. ಸೊ ಯಾಕೆ ಅಂತ ಹೇಳಿದ್ರೆ, ಮಲೆನಾಡಿಗರು ಯಾಕೆ ಬೆಳೆಸ್ತಾ ಹೇಳಿದ್ರೆ, ಸೊ ಅವ್ರಿಗೆ ಮಿನಿಮಮ್ 100 ದಿನ ಏನಾಗುತ್ತೆ, ಮಳೆ ಜಾಸ್ತಿ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಸ್ವಲ್ಪ ಉಸಿರಾಟದ ಸಮಸ್ಯೆಗಳು ಶುರು ಆಗುತ್ತೆ, ಶ್ವಾಸ ಸಂಬಂಧಿ ಕಾಯಿಲೆಗಳಿಗೆ. ಇವು ಆಹಾರ, ಅವ್ರು ಔಷಧಿ ಮಾಡಲೇ ಇಲ್ಲ, ಈ ಆಹಾರವನ್ನೇ ನಮಗೆ ಆರೋಗ್ಯನ ಕಾಪಾಡ್ತಾರೆ. ಇದು ವಿಶೇಷವಾಗಿ ಇದನ್ನ ಬಳಸ್ಕೊಳ್ಬಹುದು. ಮತ್ತೆ ಇದರಲ್ಲಿ ಈಗ ಯಾರು ಕಾಣ್ತಾ ಇಲ್ಲ ನನ್ನ ಕಣ್ಣಿಗೆ. ಖಾದಿ, ನೀವು ಖಾದಿನಾ? ಖಾದಿ ಆದ್ರೆ ಅವರು ಬಣ್ಣಕ್ಕೆ ಬಳಸ್ಕೊಳ್ತಾರೆ. ನೈಸರ್ಗಿಕ ಬಣ್ಣ ಅಂತ ಹೇಳ್ತಾರೆ. ನ್ಯಾಚುರಲ್ ಕಲರ್ಗೆ ಇದ್ರ ಬೀಜಗಳನ್ನ ತಗೊಂಡು ಅದ್ರಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಣ್ಣಗಳನ್ನ ಮಾಡ್ತಾರೆ. ಜೊತೆಗೆ ಇದು ಬೀಜಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಬೇಸಿಗೆನಲ್ಲಿ ತುಂಬಾ ಜನರಿಗೆ ಕಣ್ಣು ಕೆಂಪಾಗತ್ತೆ, ನೆತ್ತಿ ಉರಿ, ಉಷ್ಣ ಜಾಸ್ತಿ ಅಂತ ಹೇಳ್ತಾರೆ. ಸೊ ಒಂದ್ ಇಡೀ ಬೀಜ ನೆನಾಕಿ ಉಪ್ಪಿ ಸ್ವಲ್ಪ ಮೊಸರು ಹಾಕಿ ಒಂದು ಅರ್ಧ ಗಂಟೆ ನೀವು ತಲೆ ಮುಗಿದ್ರೆ ಸಾಕು, ಈ ಬಾಡಿ ಐಸ್ ಆಗೋದು. 15-ಮುಕ್ಕಾಲು ಗಂಟೆ ಆಮೇಲೆ ಮೈ ತೊಳ್ಕೊಂಡ್ಬಿಡ್ಬೇಕು. ಒಟ್ಟು ದೇಹವನ್ನ ತಂಪು ಮಾಡುತ್ತದೆ ಬೇಸಿಗೆನಲ್ಲಿ. ಮಳೆಗಾಲದಲ್ಲಿ ದೇಹವನ್ನ ಸಾಕೋಗಿರ್ತಾವೆ. ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇದು ನಮ್ಗೆ ಅರ್ಥ ಆಗ್ಬೇಕಂತಲ್ಲಿ ಚಕ್ಕನ್ನ ನಾವು ಆಹಾರ